ಮುಖ್ಯಮಂತ್ರಿಗಳಾಗಿದ್ದಾಗ 3,800 ಕೋಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇವತ್ತೇನಾದ್ರು ಮೈಸೂರಲ್ಲಿ ಇವತ್ತು ಜಯದೇವ ಹಾಸ್ಪಿಟಲ್ ಇರ್ಬೋದು, ವಾರಾಣಸಿ ಕಾಲೇಜ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಇವೆಲ್ಲ ನೋಡಿದ್ರೆ ಅದೆಲ್ಲ 2013ರಿಂದ 2018ರವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿದಂತ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಕಾರ್ಯಕ್ರಮ. ಇನ್ನೊಂದು, ಇಡೀ ದೇಶದಲ್ಲಿ ಪವರ್ ಸೆಕ್ಟರ್ ಅಲ್ಲಿ ಸೋಲಾರ್ ಪವರ್ ಎನರ್ಜಿ ಸುಮಾರು 7,000 ಮೆಗಾವ್ಯಾಟ್ಸ್ ನ ಆಡ್ ಮಾಡುವಂತ ಕೆಲಸವನ್ನು ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ. ಆಮೇಲೆ ಈಗ ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಏನಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದಂತ ಕೆಲಸ. ಅದಾದ್ಮೇಲೆ 1 ಮೆಗಾವ್ಯಾಟ್ ಕೂಡ, ಒಂದೇ ಒಂದು ಯೂನಿಟ್ ಕೂಡ ಆಡ್ ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಮಾಡಲಿಲ್ಲ, JDS ನವರು ಮಾಡಲಿಲ್ಲ. ನಮ್ಮ ಮೈಸೂರಿಗೆ ನಾನು ನಿಮ್ಗೆ ಆಶ್ವಾಸನೆಯನ್ನ ಕೊಡ್ತೀನಿ, ಟೂರಿಸಂ ಸೆಕ್ಟರ್ ನ ಡೆವಲಪ್ ಮಾಡುವಂತಕ್ಕೆ ಎಲ್ಲಾ ಅವಕಾಶಗಳಿದೆ. ಇಡೀ ಮೈಸೂರು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಜಾಗವನ್ನ, ಆ ಟೂರಿಸಂ ಸೆಕ್ಟರ್ ಅನ್ನ, IT ಸೆಕ್ಟರ್ ಅನ್ನ ಗುರುತಿಸುವುದಕ್ಕೆ ಎಲ್ಲ ಅವಕಾಶಗಳಿದ್ರೂ ಕೇಂದ್ರದಿಂದ ಪ್ರಯತ್ನ ಮಾಡುವಂತ ಕೆಲಸ ಹಿಂದಿನ ಎಂಪಿಗಳು ಮಾಡಲಿಲ್ಲ. ಈ ಬಾರಿ ನಾನು 100% ಆ ಪ್ರಯತ್ನವನ್ನ ಮಾಡ್ತೀನಿ. ರಾಜ್ಯ ಸರ್ಕಾರದ, ನಮ್ಮ ಸರ್ಕಾರದಲ್ಲಿರುವಂತಹ ಎಲ್ಲಾ MLA ಜೊತೆ ಹೋಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೋಗಿ ಕೂತು ಒಂದಷ್ಟು, ಯಾಕಂದ್ರೆ ಯಾವ ಯೋಜನೆ ಬಂದ್ರು ರಾಜ್ಯ ಸರ್ಕಾರದ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರ ಯೋಜನೆ ಯಾವಾಗಲೂ ಕಾಂಬಿನೇಷನ್ ಇರುತ್ತೆ, ಶೇರ್ ಬೇಸಿಸ್ ಮೇಲೆ ಇರುತ್ತೆ. ಯಾವ ಯೋಜನೆ ತಗೊಂಡ್ಬಂದ್ರು 60-40, 80-20 ಇಲ್ಲ 50-50 ರೇಷಿಯೋದಲ್ಲಿ ಇರುತ್ತೆ. ರಾಜ್ಯ ಸರ್ಕಾರದ ಒಂದು ಕೋಆಪರೇಷನ್ ಇಲ್ಲದೆ ನೀವು ಯಾವ ಕೆಲಸನೂ ಮಾಡಕ್ಕಿಲ್ಲ. ಅದು ಒಂದು ಮಾತ್ರ ಕೊನೆಯದಾಗಿ ನಾನು ನಿಮ್ಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಜನಗಳ ಮಧ್ಯೆ, ಧರ್ಮದ ಮಧ್ಯೆ, ಜಾತಿಯ ಮಧ್ಯೆ ಕಿಡಿ ಒಡಿಸುವಂತ ಕೆಲಸವನ್ನ ನಾನು ಯಾವ ಕಾರಣಕ್ಕೂ ಮಾಡಲ್ಲ. ಎಲ್ರೂ ಒಟ್ಟಾಗಿ ತಗೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ. ದಯಮಾಡಿ ನಿಮ್ಗೆ ಕೈ ಮುಗಿದು ಮತ್ತೆ ನಾನು ಕೇಳ್ಕೊತೀನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.